ಕೇರಳಂನ ನೂತನ ಸಿಎಂ ಆಗಿ ಕಾಂಗ್ರೆಸ್ ನಾಯಕ ಬಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕೇರಳದ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ರು. ತಿರುವನಂತಪುರ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆದಿದ್ದು, 10 ವರ್ಷದ ಬಳಿಕ ಕೇರಳಂನಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ಐತಿಹಾಸಿಕ ಸಮಾರಂಭದಲ್ಲಿ 20 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕಾಂಗ್ರೆಸ್ನಿಂದ 11, ಮುಸ್ಲಿಂ ಲೀಗ್ನ 5 ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸತೀಶನ್ ಸಂಪುಟಕ್ಕೆ 14 ಹೊಸ ನಾಯಕರು ಸೇರ್ಪಡೆಗೊಂಡರು. ರಮೇಶ್ ಚೆನ್ನಿತ್ತಲ, ಸನ್ನಿ ಜೋಸೆಫ್, ಕೆ ಮುರಳೀಧರನ್, ಬಿಂದು ಕೃಷ್ಣ, ಕೆಎ ತುಳಸಿ, ಜನೀಶ್ ಸೇರಿ 20 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಭಾಗಿಯಾಗಿದ್ದು, ಕಾಂಗ್ರೆಸ್ ಆಡಳಿತದಲ್ಲಿರುವ ಎಲ್ಲಾ ಸಿಎಂಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದು, ಕಾರ್ಮಿಕ ಇಲಾಖೆ ಆಯುಕ್ತ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಂಧಾನ ಸಭೆ ನಡೀತಾ ಇದೆ. 25% ವೇತನ ಪರಿಷ್ಕರಣೆಗೆ ನೌಕರರು ಪಟ್ಟು ಹಿಡಿದಿದ್ದು, ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮೇ 20ಕ್ಕೆ ಸಾರಿಗೆ ನೌಕರರ ಮುಷ್ಕರ ನಡೆಸಲಿದ್ದಾರೆ. ಈ ಮಧ್ಯೆ ಸಾರಿಗೆ ನೌಕರರ ಮುಷ್ಕರ ವಿಚಾರದಲ್ಲಿ ಸಂಘಟನೆಗಳಲ್ಲೇ ಬಿರುಕು ಮೂಡಿದೆ. ಮುಷ್ಕರಕ್ಕೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ನೌಕರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಸಿ ಸಂಘದ ಪದಾಧಿಕಾರಿಗಳು ನೌಕರರು ಭಾಗಿಯಾಗಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮುಷ್ಕರಕ್ಕೆ ಸಜ್ಜಾದ ನೌಕರರಿಗೆ ಸಾರಿಗೆ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಸಾರಿಗೆ ಇಲಾಖೆಯಿಂದ ನೋ ವರ್ಕ್ ನೋ ಪೇ ನೋಟಿಸ್ ಜಾರಿ ಮಾಡಲಾಗಿದೆ. ಮುಷ್ಕರಕ್ಕೆ ಕರೆ ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ನೌಕರರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೀಡಿದ್ದಾರೆ. ಯೂನಿಯನ್ ಲೀಡರ್ಸ್ ಮಾತನಾಡಿದ್ದಾರೆ. ಒಟ್ಟು 11 ಸಭೆಗಳನ್ನು ಇಲ್ಲಿವರೆಗೆ ನಡೆಸಿದ್ದೀವಿ. ಈ ಸಭೆಗಳಲ್ಲಿ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದರು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೇವೆ. ಆದರೂ ಸಹ ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಕೇರಳಂನಲ್ಲಿ ಕುರ್ಚಿ ಸಂಘರ್ಷಕ್ಕೆ ತೆರೆಬಿದ್ದು ನೂತನ ಸಿಎಂ ಆಯ್ಕೆಯಾಗಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲೂ ಮತ್ತೆ ನಾಯಕತ್ವ ಜಟಾಪಟಿ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಬದಲಾವಣೆ ಆದರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಸಿಎಂ ಆಗಲು ಸಾಧನಾ ಸಮಾವೇಶ ಮಾಡ್ತಿದ್ದಾರಾ ಎಂಬ ಮಾಧ್ಯಮದ ಪ್ರಶ್ನೆಗೆ ಹೌದು, ನಾವು ಅದನ್ನೇ ಬಯಸ್ತೀವಿ ಅಂತ ಹೇಳಿದ್ರು. ಸಿಎಂ ಸ್ಥಾನ ಬಿಟ್ಟು ಕೊಡದೆ ಇರಲು ಸಿದ್ದರಾಮಯ್ಯ ಮನೆ ಆಸ್ತಿಯಲ್ಲ, ಅದು ಜನರು ಕೊಡುವ ಭಿಕ್ಷೆ. ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿಯಲ್ಲ. ಇವತ್ತು ಕೇರಳದಲ್ಲಿ ಕರ್ನಾಟಕದ ನಾಯಕತ್ವ ಬದಲಾವಣೆ ಬಗ್ಗೆ ನಿರ್ಣಯವಾಗಬಹುದು. ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ. ಒಂದು ವೇಳೆ ಬದಲಾವಣೆ ಆದರೆ ಜಿ ಪರಮೇಶ್ವರ್ ಸಿಎಂ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಅಂತ ತಿಳಿಸಿದ್ರು. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಪದಾಧಿಕಾರಿಗಳು ಕೈ ಮಿಲಾಯಿಸಿದ್ದು ಭಾರೀ ಹೈಡ್ರಾಮಾ ನಡೆಯಿತು. ಕೆಲ ಪದಾಧಿಕಾರಿಗಳನ್ನ ಜವಾಬ್ದಾರಿಯಿಂದ ಕೈ ಬಿಟ್ಟಿದ್ದಕ್ಕೆ ಗಲಾಟೆಯಾಗಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪದಾಧಿಕಾರಿಗಳ ಸಭೆ ಕರೆದಿದ್ರು. ಸಭೆಯಲ್ಲಿ ವಜಾಗೊಂಡ ದೀಪಿಕಾ ರೆಡ್ಡಿ ಮತ್ತು ಇತರರು ಭಾಗಿಯಾಗಿದ್ರು. ಹುದ್ದೆಯಿಂದ ಮುಕ್ತಗೊಳಿಸಿದ್ರ ಬಗ್ಗೆ ದೀಪಿಕಾ ರೆಡ್ಡಿ ಮತ್ತು ಇತರರು ಪ್ರಶ್ನಿಸಿದ್ದಾರೆ. ನಿಗಮ್ ಭಂಡಾರಿಯನ್ನ ಅಡ್ಡ ಹಾಕಿ ಪದಾಧಿಕಾರಿ ದೀಪಿಕಾ ರೆಡ್ಡಿ ಪ್ರಶ್ನಿಸಿದ್ದಾರೆ. ಈ ವೇಳೆ ಗಲಾಟೆ ನಡೆದು ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿತು. ಈ ಬಗ್ಗೆ ಯುವ ಕಾಂಗ್ರೆಸ್ ನಾಯಕಿ ಬಿಂದು ಗೌಡ ಮಾತನಾಡಿ, ಹುದ್ದೆಯಿಂದ ತೆರವು ಮಾಡಿದ್ದಕ್ಕೆ ಸಹಜವಾಗಿ ಆಕ್ರೋಶ ಇತ್ತು. ಗಲಾಟೆ ಆಗಿದ್ದು ಪಕ್ಷದ ಶಿಸ್ತಿಗೆ ಕಳಂಕ ಅಂತ ಬಿಂದು ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ದೀಪಿಕಾ ರೆಡ್ಡಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ರಿಂದ ಒಡೆದು ಆಳುವ ನೀತಿ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ಸಮಸ್ಯೆ ಬಗೆಹರಿಸಬೇಕು ಅಂತ ಆಗ್ರಹಿಸಿದರು. ನಾನೊಬ್ಬ ಮಹಿಳೆ ಆಗಿ ನಾನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ 3 ಲಕ್ಷ ವೋಟ್ನ ತಗೊಂಡು ನಾನೊಂದು ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಗೆ. ಆದರೆ ಏನು ನಮ್ಮ
ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು ನನ್ನ ಜೊತೆಗೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೀನಿ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ಆದರೆ ಇವತ್ತಿನ ದಿನ ನಾನು ಎಲೆಕ್ಷನ್ ಆದಮೇಲೂ ನಾವು ರಾಹುಲ್ ಗಾಂಧಿಯವರ ಏನು ಸಿದ್ಧಾಂತಗಳಿದೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು ಅಂತ ಹೇಳಿ ಎಲೆಕ್ಷನಲ್ಲಿ ಏನೇ ರಿಸಲ್ಟ್ ಬಂದರೂ ನಾವು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಾಯಿದ್ವಿ. ಆದರೆ ನನ್ನ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾಯಿದ್ರು. ಸೊ ಈ ವಿಚಾರವಾಗಿ ನಾವು ಯಾವತ್ತೂ ವಾಯ್ಸ್ ರೇಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಬಿಡ್ತಾ ಇರಲಿಲ್ಲ. ಯಾಕಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಂಜುನಾಥ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.